ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಎಂದಿನಂತೆ ತಮ್ಮೆದುರು ನಾನು ಬಂದಿದ್ದೇನೆ. ಇದು ನನ್ನ ಡಿಜಿಟಲ್ ವಾಹಿನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೇಕೇ ಬೇಕು. ಎಸ್, ಕಾಂಗ್ರೆಸ್ ವರಿಷ್ಠ ನಾಯಕ ರಾಹುಲ್ ಗಾಂಧಿ ದೇಶದ ಸರ್ವೋಚ್ಚ ನ್ಯಾಯಾಲಯದಿಂದ ಅವರಿಗೆ ರಿಲೀಫ್ ದೊರಕಿದೆ. ಮಾನಹಾನಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಳಗಿನ ನ್ಯಾಯಾಲಯ ನೀಡಿದ ತೀರ್ಪಿಗೆ ಸರ್ವೋಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ಇದರ ಪರಿಣಾಮವಾಗಿ ರಾಹುಲ್ ಗಾಂಧಿಯವರು ಮತ್ತೆ ಲೋಕಸಭೆಯನ್ನು ಪ್ರವೇಶಿಸಬಹುದು. ಹಾಗೆಯೇ ಅವರು ಮುಂದಿನ ಚುನಾವಣೆಯಲ್ಲಿ ಕೂಡ ಸ್ಪರ್ಧಿಸಬಹುದು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕ ಜಯ ಅಂತ ಕೆಲವರು ಹೇಳ್ತಾರೆ. ಇದು ರಾಹುಲ್ ಗಾಂಧಿ ಅವರಿಗೆ ದೊರೆತ ವಿಜಯ ಅಂತ ಕೆಲವರು ಹೇಳ್ತಾರೆ. ಇದಕ್ಕಿಂತ ಮುಖ್ಯವಾಗಿ ದೇಶದ ಜನತಂತ್ರಕ್ಕೆ ಸಿಕ್ಕ ಜಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ಡೆಮೋಕ್ರಸಿ ಇನ್ನೂ ಇದೆ ಎಂದು ನಾವು ಸಮಾಧಾನ ಪಡೋದಕ್ಕೆ ತೀರ್ಪು ಕಾರಣ ಆಗಿದೆ. ಹಾಗೆಯೇ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ, ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಜನತಂತ್ರವನ್ನು ಉಳಿಸುವುದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಆ ಕೆಲಸವನ್ನು ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಮಾಡಿದೆ. ಹಾಗೆಯೇ ಕೆಳ ನ್ಯಾಯಾಲಯ ನೀಡಿದ ತೀರ್ಪಿನ ಕೆಲವು ಅಂಶಗಳಿವೆ, ಅದನ್ನು ಕೂಡ ತನ್ನ ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತ್ರಿಸದಸ್ಯ ಪೀಠ ಪ್ರಸ್ತಾಪಿಸಿದೆ. ನಾನು ಸರಳವಾಗಿ ಇದನ್ನು ತಮ್ಮೆದುರು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾನಹಾನಿ ಪ್ರಕರಣ ಅಂದರೆ ಏನು? ಒಂದು ಮಾನಹಾನಿ ಪ್ರಕರಣ ಏನಿದೆ, ಅದಕ್ಕೆ ಗರಿಷ್ಠ ಶಿಕ್ಷೆಯನ್ನು ಎಷ್ಟು ನೀಡಬಹುದು? ಇದು ಬಹುತೇಕ ಎಲ್ಲರಿಗೂ ಗೊತ್ತಿರುವ ವಿಚಾರ, ನಿಮಗೂ ಗೊತ್ತಿರಬಹುದು. ನನಗಂತೂ ಗೊತ್ತಿದೆ, ಯಾಕಂದರೆ ನಾನು ಮಾನಹಾನಿ ಪ್ರಕರಣಗಳನ್ನು ಎದುರಿಸಿದವನಾಗಿದ್ದೇನೆ. ಆದ್ದರಿಂದ ಆ ಅನುಭವ ನನಗೆ ಕೂಡ ಇದೆ. ಭಾರತದಲ್ಲಿ ಒಂದು ಮಾನಹಾನಿ ಪ್ರಕರಣದಲ್ಲಿ ಗರಿಷ್ಠ 2 ವರ್ಷಗಳ ಶಿಕ್ಷೆಯನ್ನು ನೀಡಬಹುದು. ನೀವು 2 ವರ್ಷಗಳ ಶಿಕ್ಷೆಯನ್ನು ನೀಡಿದ ಸಂದರ್ಭದಲ್ಲಿ ಆತ ಸಂಸತ್ತಿಗೆ ಮತ್ತೆ ಪ್ರವೇಶಿಸುವಂತಿಲ್ಲ, ಚುನಾವಣೆಯನ್ನು ಸ್ಪರ್ಧಿಸುವಂತಿಲ್ಲ. ಗರಿಷ್ಠ 2 ವರ್ಷ. 2 ವರ್ಷಕ್ಕೆ 1 ದಿನ 2 ದಿನ ಕಡಿಮೆ ಆದರೂ ಕೂಡ ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಅವರಿಗೆ ನಿರ್ಬಂಧ ಇರಲ್ಲ, ಅವರು ಚುನಾವಣೆ ಸ್ಪರ್ಧಿಸ್ಬೋದು. ಈ ರಾಹುಲ್ ಗಾಂಧಿ ಅವರ ಪ್ರಕರಣಕ್ಕೆ ಬರೋಣ. ಬಹಳ ಜನ ಈ ಬಗ್ಗೆ ಮಾತನಾಡಿದ್ದಾರೆ, ನಾನು ಮೊದಲನೇದೇನಲ್ಲ. ನಾನು ಕೂಡ ಈ ಹಿಂದೆ ಕ್ರೊನಾಲಜಿ ಬಗ್ಗೆ ಮಾತನಾಡಿದ್ದೆ. ಈ ಪ್ರಕರಣ ಹೇಗೆ ಸೂರತ್ ನ್ಯಾಯಾಲಯದಲ್ಲಿ ಬಂತು, ಅದಾದ ಮೇಲೆ ಕೆಲವು ಕಾಲ ಆ ಪ್ರಕರಣದ ತನಿಖೆ ನಡೆಸಬಾರದು ಅಂತ ದೂರುದಾರರಾದ ಮೋದಿಯವರು ಹೇಳಿದ್ರು. ಪೂರ್ಣೇಶ್ ಮೋದಿನೋ ಏನೋ ಮೋದಿಯವರು, ನಮ್ಮ ಪ್ರಧಾನಿ ಮೋದಿ ಅಲ್ಲ. ಸೊ ಇದೆಲ್ಲವನ್ನು ಕೂಡ ನಾನು ಚರ್ಚೆ ಮಾಡಿದರೆ, ನನ್ನ ಹಿಂದಿನ ಎಪಿಸೋಡ್ಗಳನ್ನ ತಾವು ಹುಡುಕಿದರೆ ಯೂಟ್ಯೂಬಲ್ಲಿ ಅದು ಸಿಗುತ್ತೆ. ಸೊ ಆದರೆ ನಿನ್ನೆ ನ್ಯಾಯಾಲಯ ಎತ್ತಿರುವ ಪ್ರಶ್ನೆ ಅಂದರೆ, ಗರಿಷ್ಠ ಶಿಕ್ಷೆಯನ್ನು ಯಾಕೆ ಕೊಟ್ಟಿದ್ದೀರಿ, ಅದಕ್ಕೆ ಕಾರಣ ಏನು ಅನ್ನುವುದನ್ನು ನ್ಯಾಯಾಧೀಶರು, ಕೆಳ ಹಂತದ ನ್ಯಾಯಾಧೀಶರು ಅದನ್ನು ವಿವರಿಸಿಲ್ಲ ಮತ್ತು ಅದಕ್ಕೂ ಕಾರಣಗಳಿಲ್ಲ. ಅಂದರೆ ಈ ಪ್ರಮಾಣದ ಗರಿಷ್ಠ ಶಿಕ್ಷೆಯನ್ನು ನೀಡಬೇಕಾಗಿರಲಿಲ್ಲ ಅನ್ನುವ ಮಾತು. ಹಾಗಿದ್ದರೆ ಗರಿಷ್ಠ ಶಿಕ್ಷೆಯನ್ನು ಕೆಳ ನ್ಯಾಯಾಲಯ, ಎಸ್ಪೆಷಲಿ ಗುಜರಾತ್ ನ್ಯಾಯಾಲಯ ಯಾಕೆ ನೀಡಿತು? ನನಗೆ ನ್ಯಾಯಾಲಯದ ಮೇಲೆ ಗೌರವ ಇರುವ, ಬಹಳ ಗೌರವ ಇಟ್ಕೊಂಡಂಥ ಮನುಷ್ಯ ನಾನು. ಆದ್ದರಿಂದ ನ್ಯಾಯಾಲಯಗಳನ್ನು ನಾನು ದೂಷಿಸಲಾರೆ. ಇದು ಗುಜರಾತ್ ರಾಜ್ಯದ ನ್ಯಾಯಾಲಯ ಆದ್ದರಿಂದಲೇ ಹೀಗಾಯಿತು ಅಂತ ನಾನು ದೂರಲಾರೆ. ಅಥವಾ ಗುಜರಾತ್ನ ಇಡೀ ನ್ಯಾಯಾಂಗ ವ್ಯವಸ್ಥೆ ಇನ್ಯಾರ್ದು ಕೈ ಕೆಳಗೆ ಕೆಲಸ ಮಾಡುತ್ತೆ ಅಂತ ನಾನು ಆರೋಪ ಮಾಡ್ತಾರೆ, ತಪ್ಪಾಗುತ್ತೆ. ನಾನು ತಪ್ಪು ಮಾಡಲ್ಲ. ಆದರೆ ನೀವು ಕ್ರೊನಾಲಜಿಯನ್ನು ನೋಡೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಬಹಳ ದೊಡ್ಡ ಥ್ರೆಟ್ ಅಂತ BJP ಅಂದುಕೊಂಡಿದೆ ಅನ್ನೋದು. ಇದಕ್ಕೆ ನೀವು ಹೇಳ್ಬೋದು, ರಾಹುಲ್ ಗಾಂಧಿಯವರ ಮೇಲೆ ನಡೆದಷ್ಟು ಅಟ್ಯಾಕ್ಗಳು, ದಾಳಿಗಳು BJP ಆಗಲಿ, BJP ವಕ್ತಾರರುಗಳಾಗಲಿ, ವಾಟ್ಸಪ್ ಯೂನಿವರ್ಸಿಟಿಯ ಸದಸ್ಯರುಗಳಾಗಲಿ, ಅದರ
ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ, ಅದರ ಅಡ್ವೈಸರ್ಗಳೇ, ಬೇರೆಯವ್ರು ಯಾರ ಮೇಲೂ ಮಾಡಿಲ್ಲ ಅವರು. ಯಾಕೊಬ್ಬರ ಮೇಲೆ ಸತತವಾಗಿ ದಾಳಿ ಮಾಡ್ತಾರೆ? ವೈ ಥ್ರೆಟ್ಟು? ಯಾಕೆ ಅವ್ರು ಥ್ರೆಟ್ಟು ಅಂತ ಅನಿಸ್ತಾ ಇದೆ? ಇದು ಕುತೂಹಲಕರ ಪ್ರಶ್ನೆ. ಇದನ್ನು ನಾನು ಇನ್ನೊಂದು ರೀತಿ ಹೇಳ್ತೀನಿ. ರಾಹುಲ್ ಗಾಂಧಿಯವರ ತಪ್ಪುಗಳು ಯಾವುವು ಅಂತ ಮಾತಾಡ್ತೇನೆ. ನಾನು ಆಡುವ ಮಾತುಗಳು ಅದರ ಬಿಟ್ವೀನ್ ದ ಲೈನ್ಸ್ ಏನೋ ಅರ್ಥ ಮಾಡಿಕೊಳ್ಬೇಕಾದ್ದು ನಿಮಗೆ ಬಿಟ್ಟಿದ್ದು. ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ ಅದು ನನ್ನ ಹಣೆ ಬರ ಅಲ್ಲ, ನಿಮ್ಮ ಹಣೆ ಬರ. ಸೊ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ರಾಹುಲ್ ಗಾಂಧಿಯವರ ಸಮಸ್ಯೆ ಅಂದರೆ ಅವರು ನೆಹರು ಕುಟುಂಬದಲ್ಲಿ ಹುಟ್ಟಿದ್ದು. ಯಾಕೆಂದರೆ ಜವಾಹರ್ಲಾಲ್ ನೆಹರು ಆಧುನಿಕ ಭಾರತದ ಮೂಲಪುರುಷ, ವೈಜ್ಞಾನಿಕ ಮನೋಧರ್ಮ ಆಗಿತ್ತು, ಹಸಿರು ಕ್ರಾಂತಿಯನ್ನು ತಂದವರು. ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಒಂದು 50 ಕೋಟಿ ರೂಪಾಯಿ ಹಣ ಕೂಡ ಇರಲಿಲ್ಲ. ಸೊ ನೆಹರು ಹಲವಾರು ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ಟಿದ್ರು. ಅವ್ರಿಗೆ ಗೊತ್ತಿತ್ತು ಈ ದೇಶ ಉಳಿಸುವುದು ಶಿಕ್ಷಣದ ಮೂಲಕ ಮಾತ್ರ ಅಂತ. ನೆಹರು ಇದ್ದರು, ಹಿಂದ್ಗಡೆ ಅಂಬೇಡ್ಕರ್ ಇದ್ದರು, ಅದ್ಭುತವಾದ ಸಂವಿಧಾನ ನೋಡಿದವರು. ಗಾಂಧಿ ತಾತ್ವಿಕತೆ ಇತ್ತು, ಸಮಾಜವಾದ ಇತ್ತು, ಮಿಶ್ರ ಆರ್ಥಿಕತೆಯ ಕಲ್ಪನೆಗಳಿದ್ವು. ಇದೆಲ್ಲ ನಾನು ಹೇಳೋದು ಅರ್ಥ ಆಗಲ್ಲ. ಈ ವಾಟ್ಸಪ್ ಯೂನಿವರ್ಸಿಟಿ ಇವೆಲ್ಲ ಅವಕ್ಕಾಗಲಿ ಅವ್ರ ಗುರುಗಳಿಗಾಗಲಿ ಮಿಶ್ರ ಆರ್ಥಿಕತೆ ಗೊತ್ತಾಗಲ್ಲ. ಅವಕ್ಕೇನಿದ್ರು ರಾಮ್ 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 ಬಿಟ್ಟಾಕಿ ಅವ್ರು ಕಟ್ಕೊಂಡು ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ? ಸೊ ಅದರಿಂದ ರಾಹುಲ್ ಗಾಂಧಿ ನೆಹರು ಕುಟುಂಬದಲ್ಲಿ ಹುಟ್ಟಿದ್ದು. ನೆಹರು ದೊಡ್ಡ ಥ್ರೆಟ್ ಅನ್ನುವ ಭಯ ಬಿ ಜೆ ಪಿಗೆ ಇದ್ದಿದ್ದು. ದಟ್ ಈಸ್ ಅ ಮೇಜರ್ ಪ್ರಾಬ್ಲಮ್. ಸೊ ಆ ಕಾರಣಕ್ಕಾಗಿ ನೆಹರು ಕುಟುಂಬದಲ್ಲಿ ಹುಟ್ಟಿದ್ದು ಪ್ರಾಬ್ಲಮ್ ಆಯಿತು. ಎರಡನೇದು, ನೆಹರು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳ ನಡುವೆ, ಇಂದಿರಾ ಗಾಂಧಿಯವರ ಬಗ್ಗೆ ನನಗೆ ಹಲವು ಭಿನ್ನಾಭಿಪ್ರಾಯಗಳಿವೆ, ರಾಜೀವ್ ಗಾಂಧಿಯ ನಡುವೆ ಭಿನ್ನಾಭಿಪ್ರಾಯ ಇದೆ. ಅವ್ರು ಹೇಳಿದ್ದಲ್ಲ ಮಾಡಿದ್ದಲ್ಲ ಮಹಾನ್ ಸತ್ಯ ಅಂತ ಹೇಳಲ್ಲ, ಆದರೆ ಅದಕ್ಕೆ ಮೀರಿದ ಒಂದು ವ್ಯಕ್ತಿತ್ವ ಕೂಡ ಅವರಿಗಿತ್ತು ಅಂತ. ಅವರಿಬ್ಬರು ಈ ದೇಶದಲ್ಲಿ ಪ್ರಧಾನಿಗಳಾಗಿ ಜೀವ ಕಳ್ಕೊಂಡ್ರು. ಆ ಕುಟುಂಬದ ಕೂಡ ಇವರು, ಅದು ಇನ್ನೊಂದು ತಪ್ಪು. ನಂತರ ಅವರು ಅಧ್ಯಯನಶೀಲರಾದರು. ರಾಹುಲ್ ಗಾಂಧಿ ಅವರು ಸುಮ್ಮನೆ ಚುನಾವಣಾ ಭಾಷಣವನ್ನು ಮಾಡಲಿಲ್ಲ, ಅವರು ಅಧ್ಯಯನ ಮಾಡಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರು. ಅದು ಮತ್ತೊಂದು ತಪ್ಪು. ಸಂಸತ್ತಿನಲ್ಲಿ ಅದಾನಿಯವರನ್ನು ಬಿಚ್ಚಿಟ್ಟವರು ರಾಹುಲ್ ಗಾಂಧಿ. ಅದಾನಿ ಮತ್ತು ಪ್ರಧಾನಿ, ಅದಾನಿ ಮತ್ತು ಪ್ರಧಾನಿ, ಪ್ರಧಾನಿ ಮತ್ತು ಅದಾನಿ ಅವರ ಸಂಬಂಧ ಏನು ಅಂತ ಪ್ರಶ್ನಿಸಿದವರು ರಾಹುಲ್ ಗಾಂಧಿ. ಹಾಗೆಯೇ ಈ ದೇಶದ ಆರ್ಥಿಕತೆಯಲ್ಲಿ ಈಗ ಅದಾನಿಗೆ ಹೇಗೆ ಲಾಭ ಆಗಿದೆ ಅಂತ ವಿವರಿಸಿದವರು ರಾಹುಲ್ ಗಾಂಧಿ. ಅದೇ ರೀತಿ ರಫಾಲ್ ಹಗರಣವನ್ನು ತೆಗೆದುಕೊಳ್ಳಿ. ಅದು ಹಗರಣ ಹೌದೋ ಅಲ್ವೋ ನ್ಯಾಯಾಲಯ ಬೇರೆ ತೆಗೆದುಕೊಟ್ಟಿದೆ, ಆದ್ದರಿಂದ ನಾನು ಹಗರಣ ಅನ್ನುವ ಶಬ್ದವನ್ನು ಬಳಸೋದು ತಪ್ಪಾಗುತ್ತೆ. ಅದು ಇನ್ನೊಂದು ಸಲ ನಂಬರ್ಸು. ಆದರೆ ರಫಾಲ್ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು, ಅದು ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡ್ತು, ಪ್ರಧಾನಿ ಮೋದಿಯವರಿಗೆ ಮುಜುಗರ ಉಂಟು ಮಾಡ್ತು. ಅದು ಅವರು ಮಾಡಿರುವ ತಪ್ಪು. ಅವರು ಜೈ ಜೈ ಅನ್ನಬೇಕಿತ್ತು, ಹಿಂಬಾಗಿಲಿನ ಮೂಲಕ ಪ್ರಧಾನಿಯವರ ನಿವಾಸಕ್ಕೆ ಹೋಗಬೇಕಾಗಿತ್ತು. ಅದು ಯಾವುದನ್ನು ಅವರು ಮಾಡಲಿಲ್ಲ. ಒಬ್ಬ ಹೊಸ ನಾಯಕನಿಗೆ ಏನು ಬೇಕು, ಅವನಲ್ಲಿರಬೇಕಾದ ಗುಣಗಳು ಯಾವುದು ಅನ್ನೋದನ್ನು ಅವರು ಬೆಳೆಸಿಕೊಳ್ಳುವ ಯತ್ನ ಮಾಡಿದರು. ಅವರು ವಾಸ್ ಎನ್ ಓಪನ್ ಮೈಂಡೆಡ್ ಪರ್ಸನ್. ಭಾರತ ಜೋಡೋ ಯಾತ್ರೆ ಅವರಿಗೆ ತುಂಬ ಕಲಿಸ್ತು. ಸಾಮಾನ್ಯ ಜನ ಮತ್ತು ಒಬ್ಬ ರಾಜಕಾರಣಿಯ ನಡುವೆ ಇರಬೇಕಾದ ಒಂದು ಸಂಬಂಧ ಯಾವುದು ಅನ್ನೋದನ್ನು ರಾಹುಲ್ ಗಾಂಧಿ ತೋರಿಸ್ಕೊಟ್ರು. ಉರಿದೋಯ್ತು, ಅದು ಅವ್ರು ಮಾಡಿರೋ ತಪ್ಪು. ಹೀಗೆ ರಾಹುಲ್ ಗಾಂಧಿ BJP ಮತ್ತು ಸಂಘ ಪರಿವಾರದ ದೃಷ್ಟಿಯಲ್ಲಿ ಹಲವಾರು ತಪ್ಪುಗಳನ್ನು ಮಾಡ್ತಾ ಹೋದರು. ಅವರು ಬಾಲಂಗೋಚಿ ರಾಜಕಾರಣಿಯಾಗಿ ಉಳಿಲಿಲ್ಲ, ಪ್ರಶ್ನಿಸುವ ರಾಜಕಾರಣಿ ಆದರು. ಆದರೆ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲದಿದ್ದದ್ದು ಏನಾಗಿತ್ತು ಅಂದರೆ, ಈ ದೇಶದಲ್ಲಿ ಪ್ರಶ್ನಿಸುವವರಿಗೆ ಉಳಿಗಾಲ ಇಲ್ಲ. ಆತ ರಾಜಕಾರಣಿ ಆಗಲಿ, ಆತ ಪತ್ರಕರ್ತನಾಗಲಿ, ಆತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿ, ಆತ ಅಡ್ಮಿನಿಸ್ಟ್ರೇಷನ್ನಲ್ಲಿ ಯಾರೂ ಪ್ರಶ್ನಿಸ್ಕೊಂಡು. ಯಾಕೆಂದರೆ ಇಡೀ ದೇಶ ಒಂದು ಭಜನಾ ಮಂಡಳಿಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಇಲ್ಲಿ ಭಜನೆ ಮಾಡುವವರಿಗೆ ಮಾತ್ರ ಬೆಲೆ, ಭಜನೆ ಮಾಡದೆ ಪ್ರಶ್ನಿಸುವವರಿಗೆ ಇಲ್ಲಿ ಬೆಲೆ ಇಲ್ಲ. ಯಾರು ಪ್ರಶ್ನಿಸ್ತಾರೋ ಅವರನ್ನು ಬಾಯಿ ಮುಚ್ಚಿಸುವುದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸುವ ಒಂದು ಸ್ಥಿತಿ ಈ ದೇಶದಲ್ಲಿ ಬಂದಿದೆ.
ಎನಿವೆ ರಾಹುಲ್ ಗಾಂಧಿ ಕೋಲಾರದಲ್ಲಿ ಮಾತನಾಡ್ತಾ ಹೇಳಿದ್ದು ಭಾಳ ಸರಳವಾಗಿ, ಯಾಕೆ ಈ ದೇಶದ ಕಳ್ಳರಿಗೆಲ್ಲ ಮೋದಿ ಅನ್ನುವ ಸರ್ನೇಮ್ ಇರುತ್ತೆ, ಉಪನಾಮ ಸರ್ನೇಮ್ ಅಂತೀವಿ, ಅದು ಪ್ರಶಸ್ತಿ. ಅವರು ತಪ್ಪು ಮಾಡಿದ್ರು. ಆದರೆ ಈ ದೇಶದಲ್ಲಿ ನೀವು ಒಬ್ಬ ಹಿರಿಯ ರಾಜಕಾರಣಿಗಳನ್ನು ವಿಧವೆ ಅಂತ ಕರಿಬೋದು, ಏನು ತಪ್ಪಾಗಲ್ಲ. ವಿಧವೆ ಅವಳು ಅನ್ಬೋದು, ಕೀಟ್ಲೆ ಮಾಡ್ಬೋದು. ಅವಳು ಇನ್ಯಾವುದೋ ದೇಶದಿಂದ ಬಂದವಳು ಅಂತ ಕೀಟ್ಲೆ ಮಾಡ್ಬೋದು. ಅವರ ಮಗ ವಿದೇಶದಲ್ಲಿ ಮಜಾ ಮಾಡೋಕ್ಕೆ ಹೋಗ್ತಾನೆ ಅನ್ಬೋದು, ತಪ್ಪಾಗಲ್ಲ. ಈ ದೇಶದಲ್ಲಿ ಹೋಗ್ಬೋದು. ಆತ ಹುಡುಗಿಯರ ನಡುವೆ ಇರ್ತಾನೆ ಅಂತ ಹೇಳ್ಬೋದು, ಈ ದೇಶದಲ್ಲಿ ತಪ್ಪಾಗಲ್ಲ. ಆತ ಬೆಳಗ್ಗೆ ಎದ್ದ ತಕ್ಷಣ ಸಂಜೆವರೆಗೆ ಗಾಂಜಾ ಹಾಕ್ತಾನೆ ಅಂತ ಹೇಳ್ಬೋದು, ತಪ್ಪಾಗಲ್ಲ. ಸಚಿವರಾದ ಅನುರಾಗ್ ಠಾಕೂರ್ ಅಂತವ್ರು ಹೇಳಿದ್ರಲ್ಲ, ಮಾರೋ ಸಾಲೋಂಕಿ ಹೇಳ್ಬೋದು, ಮಾರೋ ಸಾಲೋಂಕಿ ಅಂತ ಅನ್ಬೋದು, ಸಾಲೋನೋ ಪಾಲೋ ಹೇಳ್ಬೋದು, ತಪ್ಪಾಗಲ್ಲ ಅದು. ಹಾಗೆಯೇ ನೀವು ಕತ್ತಿಯನ್ನು ಇಟ್ಟು ಪೂಜೆ ಮಾಡ್ಬೋದು ಗಾಂಧಿನಾಡಿನಲ್ಲಿ, ತಪ್ಪಾಗಲ್ಲ. ಗೋಡ್ಸೆ ದೇವಸ್ಥಾನವನ್ನು ಕಟ್ಬೋದು ಈ ದೇಶದಲ್ಲಿ, ತಪ್ಪಾಗಲ್ಲ. ಗಾಂಧಿಯ ಪ್ರತಿಮೆಯನ್ನು ಇಟ್ಟು ಗಾಂಧಿ ಜಯಂತಿಯ ದಿನ ಅದಕ್ಕೆ ಗುಂಡು ಹೊಡಿಬೋದು, ಅವರು ಎಂಪಿಗಳಾಗ್ಬೋದು, ತಪ್ಪಾಗಲ್ಲ. ಆದರೆ ಇದನ್ಯಾವುದೂ ಮಾಡದೇ ಇದ್ದರೆ ತಪ್ಪಾಗುತ್ತೆ. ಈ ದೇಶ ಈ ಹಂತಕ್ಕೆ ಬಂದು ನಿಂತಿದೆ. ಕೋಮು ಗಲಭೆಯನ್ನು ಸೃಷ್ಟಿಸಿದರೆ ತಪ್ಪಾಗುತ್ತೆ. ಜನರ ನಡುವೆ ಬೆಂಕಿ ಹಾಕಬೇಕು, ಬೆಂಕಿ ಹಾಕದಿದ್ದರೆ ತಪ್ಪಾಗುತ್ತೆ. ಜನ ಕತ್ತಿಯನ್ನು, ಬಂದೂಕನ್ನು, AK-47 ಹಿಡಿದು ರಸ್ತೆಯಲ್ಲಿ ಓಡಾಡಬೇಕು, ಹೆಣಗಳು ಉರುಳಬೇಕು, ರಕ್ತ ಹರಿಬೇಕು, ತಪ್ಪಾಗಲ್ಲ. ಶಾಂತಿಯ ಮಾತನಾಡಿದರೆ ತಪ್ಪಾಗತ್ತೆ. ಈ ದೇಶದಲ್ಲಿ ದ್ವೇಷದ ಮಾರುಕಟ್ಟೆಯಲ್ಲಿ ನಾನು ಪ್ರೀತಿಯ ಅಂಗಡಿಯನ್ನು ತೆರೆಯುತ್ತೇನೆ ಅಂದರೆ ತಪ್ಪಾಗುತ್ತೆ. ಪ್ರೀತಿಯ ಮಾತನ್ನು ಆಡಿದರೆ ತಪ್ಪಾಗುತ್ತೆ. ರಾಹುಲ್ ಗಾಂಧಿ ಪ್ರೀತಿಯ ಮಾತನ್ನು ಆಡುವ ಮೂಲಕ ತಪ್ಪು ಮಾಡಿದರು. ಇಲ್ಲಿ ದ್ವೇಷದ ಬೆಂಕಿಯನ್ನು ಹಚ್ಚಿದರೆ ಬೆಲೆ, ಜನರ ನಡುವೆ ಎತ್ತಿ ಕಟ್ಟಿದರೆ ಬೆಲೆ, ಕೋಮುಗಳ ನಡುವೆ, ಜಾತಿಗಳ ನಡುವೆ ವಿಷ ಬೀಜ ಬಿತ್ತಿದರೆ ಬೆಲೆ, ಮಣಿಪುರವನ್ನು ಸೃಷ್ಟಿಸಿದರೆ ಬೆಲೆ, ಹರಿಯಾಣವನ್ನು ಸೃಷ್ಟಿಸಿದರೆ ಬೆಲೆ. ಅದಿಲ್ಲದಿದ್ದರೆ ದೇಶದಲ್ಲಿ ಬೆಲೆ ಇಲ್ಲ, ತಪ್ಪಾಗುತ್ತೆ. ರಾಹುಲ್ ಗಾಂಧಿ ಇದನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ, ತಪ್ಪು ಮಾಡಿದ್ರು. ಆದರೆ ಅಲ್ಟಿಮೇಟ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಜನತಂತ್ರವನ್ನು ಎತ್ತಿ ಹಿಡಿದಿದೆ. ಹ್ಯಾಟ್ಸ್ ಆಫ್ ಟು ಸುಪ್ರೀಂ ಕೋರ್ಟ್. ಮುಂದೇನಾಗುತ್ತೋ ನೋಡೋಣ. ಇದು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ, ತಮ್ಮ ಜೊತೆ ಮಾತನಾಡ್ತೀನಿ. ಇವತ್ತಿನ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ, ನನ್ನ ಕೈ ಹಿಡಿದು ಮುನ್ನಡೆಸಿ. ನಮಸ್ಕಾರ.